ಮಮತಾ ಬ್ಯಾನರ್ಜಿಯವರ ವಿರುದ್ಧ ದೇಶದ್ರೋಹದ ಕೇಸು ದಾಖಲಾಗಿದೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧಕ್ಕೆ ಹುಳಿ ಹಿಂಡುವ ರೀತಿಯಲ್ಲಿ ಮಾತಾಡಿದ್ದಾರೆ. তারপরে হোম মিনিস্টার নিজে আমাকে ফোন করে বলছেন এতদিন তো কই আমি বলিনি, মুখ করিনি. ಮಮತಾ ಬ್ಯಾನರ್ಜಿಯವರೇ, ನೀವು ಬಾಯಿ ಬಿಡಬೇಕು, ಸಂಪೂರ್ಣ ಸತ್ಯವನ್ನ ಹೇಳಬೇಕು. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಪ್ರಸ್ತಾಪಿಸಿದ ಆ ಹತ್ಯೆ ಯಾವುದು? ಅವರು ಪ್ರತಿಭಟನೆ ಮಾಡ್ತಿರೋದಕ್ಕೂ ಈ ದೇಶದ್ರೋಹದ ಕೇಸ್ಗೂ ಏನ್ ಸಂಬಂಧ? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದ ಅನೇಕ ವಿದ್ಯಮಾನಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಬಂದಿದ್ದೇವೆ. ಪಶ್ಚಿಮ ಬಂಗಾಳ ಅಂತ ತಕ್ಷಣ ಅದು ಬಾಂಗ್ಲಾದೇಶದ ಜೊತೆ ಗಡಿ ಹೊಂದಿರುವಂಥದ್ದು, ಜೊತೆಗೆ ಬಾಂಗ್ಲಾದೇಶ ಮತ್ತು ಭಾರತ ನಡುವೆ ಇರುವಂತಹ ಒಂದು ಉದ್ವಿಗ್ನ ವಾತಾವರಣ, ಇದೆಲ್ಲವೂ ಸಹ ನಿಮ್ಮ ಮುಂದೆ ನಾವು ಒಂದೊಂದೇ ಎಳೆಯಾಗಿ ಬಿಚ್ಚಿಡ್ತಾ ಬಂದಿದ್ದೇವೆ. ಈ ಒಂದು ಸೀರೀಸ್ನಲ್ಲಿ ಇವತ್ತು ಹೊಸದೊಂದು ವಿಚಾರವನ್ನು ನಿಮ್ಮ ಮುಂದೆ ನಾನು ತರೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರ ವಿರುದ್ಧ ದೇಶದ್ರೋಹದ ಕೇಸು ದಾಖಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿನ ಸಿಲಿಗುರಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಅಲ್ಲಿನ ಕ್ರೈಮ್ ಬ್ರಾಂಚ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕೇಸನ್ನು ದಾಖಲಾಗಿದೆ. FIR ಕೂಡ ರಿಜಿಸ್ಟರ್ ಆಗಿದೆ. ಆಕೆ ಭಾರತದ ಹಿತಕ್ಕೆ ವಿರುದ್ಧವಾಗಿ ಮಾತಾಡಿದ್ದಾರೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧಕ್ಕೆ ಹುಳಿ ಹಿಂಡುವ ರೀತಿಯಲ್ಲಿ ಮಾತಾಡಿದ್ದಾರೆ. ಬೇಕೆಂತಲೇ ಬಾಂಗ್ಲಾ ವಲಸಿಗರನ್ನು ಮತ್ತು ಬಾಂಗ್ಲಾದೇಶಿಗಳನ್ನು ಪ್ರಚೋದಿಸುವಂಥ ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ಅವರು ದೇಶದ್ರೋಹದ ಕೆಲಸವನ್ನು ಎಸಗಿದ್ದಾರೆ ಅಂತ ಅವರ ಮೇಲೆ ಕೇಸಾಗಿದೆ. ರಿಂಕಿ ಚಟರ್ಜಿ ಅನ್ನುವಂಥವರು ಒಬ್ಬ ಅಡ್ವೊಕೇಟು ಈ ಕೇಸನ್ನು ದಾಖಲಿಸಿದ್ದಾರೆ. ಅವರು ಇದು ಒಂದು ಕೇಸ್ ದಾಖಲಿಸಿದ್ದೇ ತಡ ಅನೇಕ ಕೇಸ್ಗಳು ಪಶ್ಚಿಮ ಬಂಗಾಳದ ಬೇರೆ ಬೇರೆ ಕಡೆ ಇವತ್ತು ನಾಳೆ ಒಳಗಡೆ ಇನ್ನೊಂದಷ್ಟು ಕೇಸ್ಗಳು ದಾಖಲಾಗುತ್ತೆ. ಇದು ಒಂದು ವಿಚಾರ. ಇದನ್ನು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ. ಇದಕ್ಕೆ ಮುಂಚೆ ಬಾಂಗ್ಲಾದೇಶದಲ್ಲಿ ಒಂದು ಪ್ರತಿಭಟನೆ ನಡೀತು ಸ್ನೇಹಿತರೆ. ಆ ಪ್ರತಿಭಟನೆಯನ್ನು ಮೊದಲು ಒಂದ್ಸಲಿ ನೋಡಿ, ಆಮೇಲೆ ನಾನು ನಿಮಗೆ ಅದರ ವಿವರಣೆಯನ್ನು ಕೊಡ್ತೇನೆ. ನೋಡಿದ್ರಲ್ಲ, ಇಲ್ಲಿ ಬಾಂಗ್ಲಾದೇಶಿಗರು ಮಮತಾ ಬ್ಯಾನರ್ಜಿಯವರನ್ನು ಆಗ್ರಹ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿಯವರೇ, ನೀವು ಬಾಯಿ ಬಿಡಬೇಕು, ಸಂಪೂರ್ಣ ಸತ್ಯವನ್ನು ಹೇಳಬೇಕು, ಮುಚ್ಚಿಡಬೇಡಿ ಅನ್ನುವಂಥ ಆಗ್ರಹವನ್ನು ಈ ಬಾಂಗ್ಲಾದೇಶಿಗಳು ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆ ಮಾಡಿ ಮಮತಾ ಬ್ಯಾನರ್ಜಿಯವರಿಗೆ ಆಗ್ರಹ ಮಾಡ್ತಾ ಇದ್ದಾರೆ. ಇದೇನಿದು? ಬಾಂಗ್ಲಾದೇಶದಲ್ಲಿ ಮಮತಾ ಬ್ಯಾನರ್ಜಿಯವರ ವಿಚಾರದಲ್ಲಿ ನೀವು ಪೂರ್ತಿ ಸತ್ಯ ಹೇಳಬೇಕು ಅಂತ ಹೇಳ್ತಿರುವಂಥದ್ದು ಯಾವ ವಿಚಾರಕ್ಕೆ? ಸೊ ಅವರು ಪ್ರತಿಭಟನೆ ಮಾಡ್ತಿರೋದಕ್ಕೂ ಈ ದೇಶದ್ರೋಹದ ಕೇಸ್ಗೂ ಏನು ಸಂಬಂಧ? ಇದನ್ನು ನಾನು ನಿಮಗೆ ಎಳೆಯಾಗಿ ಬಿಡಿಸಿರ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆ ಸೋತ ನಂತರದಲ್ಲಿ ಇದೇ ಜೂನ್ 2ನೇ ತಾರೀಕು ಮಮತಾ ಬ್ಯಾನರ್ಜಿಯವರು ಒಂದು ಬಸ್ ಸ್ಟಾಪ್ ಕೆಳಗಡೆ ಒಂದು ಭಾಷಣವನ್ನು ಮಾಡಿದರು. ಆ ಭಾಷಣದಲ್ಲಿ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಪೋಸ್ಟ್ ಪೋಲ್ ವೈಲೆನ್ಸ್ ಏನು ನಡೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ, ಅಭಿಷೇಕ್ ಬ್ಯಾನರ್ಜಿಯವರ ಮೇಲೆ ನಡೆದಂಥ ಮೊಟ್ಟೆ ದಾಳಿ ಏನಿದೆ, ಇದೆಲ್ಲವನ್ನು ಪ್ರಸ್ತಾಪ ಮಾಡಿದ್ರು. ಅದು ಅವರವರ ರಾಜಕೀಯ ವಿಚಾರಗಳು ಅವ್ರು ಪ್ರಸ್ತಾಪ ಮಾಡಲಿ, ಅದಕ್ಕೆ ಯಾರದೇ ಅಬ್ಜೆಕ್ಷನ್ನು ಇಲ್ಲ. ಇದೇ ಸಂದರ್ಭದಲ್ಲಿ ಅವರು ಇನ್ನೊಂದು ವಿಚಾರವನ್ನು ಎತ್ತಾರೆ. ಅದು ಬಾಂಗ್ಲಾದೇಶದಲ್ಲಿ 2025ರಲ್ಲಿ ಆದಂಥ ಒಂದು ಹತ್ಯೆಗೆ ಸಂಬಂಧಪಟ್ಟಿತ್ತು. ಆ ಹತ್ಯೆಗೂ ಭಾರತಕ್ಕೂ ಸಂಬಂಧ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಲ್ಲಿ ಭಾರತದ ಹೋಮ್ ಮಿನಿಸ್ಟರ್ನ ಎಳೆದು ತರ್ತಾರೆ.
ಡೆಲಿಬರೇಟ್ ಆಗಿ ಇದರಲ್ಲಿ ಭಾರತದ ಪಿತೂರಿ ಅಡಗಿದೆ ಅನ್ನೋ ರೀತಿಯಲ್ಲಿ ಒಂದು ಅನುಮಾನ ಸೃಷ್ಟಿಸುವ ಹಾಗೆ ಅವರು ಆ ಭಾಷಣದಲ್ಲಿ ಮಾತಾಡ್ತಾರೆ. ಮೊದಲು ಆ ಭಾಷಣದಲ್ಲಿ ಅವ್ರು ಏನು মাতাড়িದ್ರು ಕೇಳ್ಕೊಂಡು ಬನ್ನಿ. তারপরে হোম মিনিস্টার নিজে আমাকে ফোন করে বলছেন এতদিন তো কই আমি বলিনি, মুখ করিনি, আজকে অত্যাচারের শেষ সীমায় গেছেন বলে। কারণ এটা জানে আমি এখনো নামটা বলছি না ভদ্রতা করে, বাংলাদেশের লোক উত্তাল হয়ে যাবে, আমি সেটা চাই না, আমি দেশকে ভালোবাসি না, বলবো না দেশের স্বার্থে। কি বললেন? आप थोड़ा आपको बंगाल पुलिस को बोल दो ये बात बाहर में नहीं कहने के लिए, एक देश के लिए है। কাকে দিয়ে খুন করিয়েছিলেন, কার কার নাম বেরিয়েছিল, আজ গভর্নমেন্ট চেঞ্জ হলেও মনে রাখবেন। ನೋಡಿ, ಇದರಲ್ಲಿ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ಬಾಂಗ್ಲಾದೇಶದಲ್ಲಿ ಒಂದು ಹತ್ಯೆ ಆಗಿತ್ತು, ಅಲ್ಲಿ ಭಾಳ ದೊಡ್ಡ ಪ್ರತಿಭಟನೆ ಆಗಿತ್ತು, ಆ ಕೊಲೆಗಡುಕರು ಭಾರತವನ್ನು ಪ್ರವೇಶ ಮಾಡಿಬಿಟ್ಟಿದ್ರು ಮೇಘಾಲಯದ ಮುಖಾಂತರ. ಅದಾದಮೇಲೆ ಬಂಗಾಳ ಪೊಲೀಸರು ಅವರನ್ನು ಬಂಧಿಸಿದ್ರು. ಆಗ ಭಾರತದ ಗೃಹ ಸಚಿವರು ನನಗೆ ಫೋನ್ ಮಾಡಿದ್ರು, ಈ ವಿಚಾರವನ್ನು ಗುಟ್ಟಾಗಿಡಿ ಅಂತ ಹೇಳಿದರು. ಈ ವಿಚಾರವನ್ನು ಗುಟ್ಟಾಗಿಡೋದು ಯಾಕೆ? ನಾನು ಇಷ್ಟು ದಿನ ಗುಟ್ಟಾಗೇ ಇಟ್ಟಿದ್ದೆ, ಆದರೆ ಅನ್ಯಾಯ ಈಗ ಅತಿರೇಕಕ್ಕೆ ಹೋಗಿರೋದ್ರಿಂದ ನಾನು ಬಾಯಿ ಬಿಡ್ತಾ ಇದ್ದೀನಿ. ಆದರೂ ಯಾರ ಹತ್ಯೆ ಅಂತ ಹೆಸರು ಹೇಳೋದಿಲ್ಲ, ಆದರೆ ಈ ವಿಚಾರದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರನ್ನು ರಕ್ಷಣೆ ಮಾಡಲಾಗ್ತಾ ಇದೆ, ನಾನು ಅಧಿಕಾರದಿಂದ ಕೆಳಗಿಳಿದಿರ್ಬೋದು, ಆದರೆ ಇವೆಲ್ಲವೂ ಸಹ ನನಗೆ ಗೊತ್ತಿರುವಂಥ ವಿಚಾರ. ಈ ವಿಚಾರವನ್ನು ಬಾಯಿ ಬಿಟ್ಬಿಟ್ರೆ ಬಾಂಗ್ಲಾದೇಶ ಹೊತ್ತು ಉರಿದು ಬಿಡುತ್ತೆ, ಆದರೂ ನಾನು ಬಾಯಿ ಬಿಡಲ್ಲ. ಈ ಥರ ಮಾತುಗಳನ್ನು ಆಡಿದ್ರು. ನೋಡಿ, ಇಲ್ಲಿ ಅಮಿತ್ ಶಾ ಅವ್ರಿಗೆ ಫೋನ್ ಮಾಡಿದ್ದು ನಿಜ. ಇದು ರಾಷ್ಟ್ರೀಯ ಹಿತದ ಒಂದು ವಿಚಾರ ಆಗಿರೋದ್ರಿಂದ ದಯವಿಟ್ಟು ಇದನ್ನು ಕಾನ್ಫಿಡೆನ್ಷಿಯಲ್ ಆಗಿಡಿ ಅಂತ ಹೇಳಿದ್ದು ನಿಜ. ನಿಮ್ಮ ಪೊಲೀಸ್ನವ್ರಿಗೂ ಹೇಳಿ ಅಂತ ಆಗ ಹೇಳಿದ್ದು ನಿಜವೇ. ಇದನ್ನು ಮಮತಾ ಬ್ಯಾನರ್ಜಿಯವರು ಯಾವ ರೀತಿ ತಿರುಗಿಸಿದ್ರು ಅವರ ಭಾಷಣದಲ್ಲಿ ಅಂತ. ಏನು ಭಾರತದ ಗೃಹ ಸಚಿವರೇ ಏನೋ ಆ ಕೊಲೆಯಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೇನೋ ಅನ್ನೋ ರೀತಿಯಲ್ಲಿ ಇದನ್ನು ತಿರುಗಿಸಿದರು. ಈ ಒಂದು ಭಾಷಣದ ವಿರುದ್ಧವೇ ಈಗ ಕೇಸು ದಾಖಲಾಗಿರೋದು. ಅವರು ಆ ದೂರಿನಲ್ಲಿ ಏನು ಹೇಳ್ತಾರೆ, ರಿಂಕಿ ಚಟರ್ಜಿ ಅನ್ನುವಂಥವರು ಈಗೇನು ದೇಶದ್ರೋಹದ ಕೇಸ್ ಹಾಕಿದ್ದಾರೆ, ಮಮತಾ ಬ್ಯಾನರ್ಜಿಯವರು ಬಾಂಗ್ಲಾದೇಶ ಮತ್ತು ಭಾರತದ ನಡುವಣ ಬಾಂಧವ್ಯಕ್ಕೆ ಹುಳಿ ಹಿಂಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೇಕಂತಲೇ ಅಲ್ಲಿನ ಮತಾಂಧರನ್ನು ಎತ್ತಿ ಕಟ್ಟುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿರುವ ಅಕ್ರಮ ವಲಸಿಗರಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ಭಾರತದ ಹಿತಾಸಕ್ತಿಗೆ ವಿರುದ್ಧವಾಗಿ ಅವರು ಮಾತಾಡಿದ್ದಾರೆ ಅಂತ ಅವರು ಕೇಸಲ್ಲಿ ದಾಖಲಿಸಿದ್ದಾರೆ. ಮತ್ತು ಬಾಂಗ್ಲಾದೇಶದಲ್ಲಿ ನಡೆದಂಥ ಪ್ರೊಟೆಸ್ಟನ್ನು ಅವರು ತಮ್ಮ ದೂರಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಭಾಷಣದ ನಂತರದಲ್ಲಿ ಬಾಂಗ್ಲಾದೇಶದಲ್ಲಿ ಪ್ರೊಟೆಸ್ಟ್ ನಡೆಯಿತು ಅನೇಕ ಕಡೆ. ಮಮತಾ ಬ್ಯಾನರ್ಜಿಯವರು ಸಂಪೂರ್ಣ ಸತ್ಯ ಹೇಳಬೇಕು ಅಂತ. ಅಷ್ಟೇ ಅಲ್ಲ, ಈ ಭಾಷಣದ ನಂತರ, ಮಮತಾ ಬ್ಯಾನರ್ಜಿಯವರ ಭಾಷಣದ ನಂತರ ಅಲ್ಲಿ ಅನೇಕ ಮತಾಂಧರು ಬಾಯಿಗೆ ಬಂದಾಗ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ನಾವು ನುಗ್ಗಿಬಿಡ್ತೀವಿ, ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ, ನಾವು ಬರಿಗೈಲೇ ನುಗ್ಗಿಬಿಡ್ತೀವಿ, ನಾವು ಹುತಾತ್ಮರಾಗೋಕೆ ರೆಡಿ ಇದ್ದೀವಿ, ಈ ಥರ ಅನೇಕ ಮಾತುಗಳು 2ನೇ ತಾರೀಕಿನ ನಂತರ ಜಾಸ್ತಿ ಆಗ್ಬಿಡ್ತು. ಇದೆಲ್ಲವೂ ಆಗಲಿ ಅನ್ನೋ ಕಾರಣಕ್ಕೆ ಮಮತಾ ಬ್ಯಾನರ್ಜಿಯವರು ಆ ವಿಚಾರವನ್ನು ಅವತ್ತು ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು. ಅಗತ್ಯವೇ ಇರಲಿಲ್ಲ ಅದು. ಹಾಗಾದರೆ ಮಮತಾ ಬ್ಯಾನರ್ಜಿ ಪ್ರಸ್ತಾಪಿಸಿದ ಆ ಹತ್ಯೆ ಯಾವುದು ಬಾಂಗ್ಲಾದೇಶದಲ್ಲಿ ನಡೆದಿದ್ದು? ಅವರು ಹೆಸರು ಹೇಳಲಿಲ್ಲ, ಆದರೆ ಅದು ಡಿಸೆಂಬರ್ 12ನೇ ತಾರೀಕು 2025ರಂದು ಢಾಕಾದಲ್ಲಿ ನಡೆದಂಥ ಒಂದು ಕೊಲೆ. ಶರೀಫ್ ಉಸ್ಮಾನ್ ಹಾದಿ ಅನ್ನುವಂಥ ಒಬ್ಬ ಯುವ ನಾಯಕ ಇನ್ಕ್ವಿಲಾಬ್ ಮಂಚ್ ಅಂತ ಒಂದು ಹೊಸ ವೇದಿಕೆಯನ್ನು ಆತ ಶುರು ಮಾಡಿದ್ದ. ಆ ವೇದಿಕೆಯಲ್ಲಿ ಸಾವಿರಾರು ಯುವಕರು ಸೇರಿಕೊಂಡಿದ್ದರು. ಶೇಖ್ ಹಸೀನಾ ಪದಚ್ಯುತಿಯ ನಂತರದಲ್ಲಿ ಆತ ಅತಿ ದೊಡ್ಡ ವಿದ್ಯಾರ್ಥಿ ಚಳುವಳಿಯನ್ನು ಮುನ್ನಡೆಸ್ತಾ ಇದ್ದ. ಅದು ದಿನೇ ದಿನೇ ಜನಬೆಂಬಲವನ್ನು ಗಳಿಸ್ತಾ ಇತ್ತು. ಅಂಥ ಸಂದರ್ಭದಲ್ಲೇ ಆತನ ಹತ್ಯೆ ಆಗಿಬಿಡ್ತು. ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಅವನ ತಲೆಗೆ ಗುಂಡು ಹೊಡೆದು ಸಾಯಿಸಿಬಿಟ್ರು. ಢಾಕಾ ಮೆಟ್ರೋಪಾಲಿಟನ್ ಪೊಲೀಸ್ನವರು ಆಗ ತನಿಖೆ ಮಾಡಿದ್ರು. ಆಗ ಪ್ರಮುಖ ಆರೋಪಿ ಅನ್ನುವಂಥ ಒಬ್ಬನನ್ನು ಅವರು ಗುರುತಿಸಿದ್ರು. ಫೈಸಲ್ ಹಕೀಮ್ ಅನ್ನುವಂಥವನೇ ಇದರ ಹಿಂದಿರುವಂಥ ವ್ಯಕ್ತಿ ಅಂತ ಪೊಲೀಸ್ನವರು ಇನ್ವೆಸ್ಟಿಗೇಷನಲ್ಲಿ ಹೇಳಿದರು, ಬಾಂಗ್ಲಾದೇಶ್ ಪೊಲೀಸ್ನವರು. ಅಷ್ಟೊತ್ತಿಗಾಗಲೇ ಆತ ಬಾಂಗ್ಲಾದೇಶದಿಂದ ಹೊರಗೆ ಹೋಗ್ಬಿಟ್ಟಿದ್ದ. ದುಬೈನಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕಿದ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ವಾಸ್ತವವಾಗಿ ಈ ಕೊಲೆ ಮಾಡಿರೋರು ಜಮಾತಿ ಇಸ್ಲಾಮಿನ ಮತಾಂಧರು ಅಂತ. ಜಮಾತಿ ಇಸ್ಲಾಂ ತನ್ನ ಪ್ರಭಾವ ಎಲ್ಲಿ ಕಡಿಮೆ ಆಗಿಬಿಡುತ್ತೋ, ಈ ವಿದ್ಯಾರ್ಥಿ ಚಳವಳಿ ಜನಪ್ರಿಯವಾಗಿಬಿಟ್ರೆ ಅಂತ ಹೇಳಿ
ಆ ಜಮಾತಿಯ ಇಸ್ಲಾಮಿನ ಮತಾಂಧರು ಉಸ್ಮಾನ್ ಹಾದಿಯನ್ನು ಕೊಂದಿದ್ರು. ಅದನ್ನು ಅವನು ವಿಡಿಯೋದಲ್ಲಿ ಹೇಳಿದ. ಇಷ್ಟೆಲ್ಲ ಆದ ನಂತರದಲ್ಲಿ ಅವರು ಒಂದಿಬ್ಬರು ಯಾರು ಆರೋಪಿಗಳು ಅಂತ ಅನ್ನಿಸ್ಕೊಂಡಿದ್ದವರು ಮೇಘಾಲಯದ ಮುಖಾಂತರ ಭಾರತಕ್ಕೆ ಬಂದ್ಬಿಟ್ರು ಅಕ್ರಮವಾಗಿ ನುಸುಳಿ. ಇದು ಆಗಿದ್ದು ಜನವರಿ 2026ರಲ್ಲಿ. ಇದು ಪತ್ತೆಯಾದ ನಂತರ ಮಾರ್ಚ್ 8ನೇ ತಾರೀಕು ಬಂಗಾಳದ STF, ಆಗಿನ್ನೂ ಚುನಾವಣೆಯೂ ನಡೆದಿರಲಿಲ್ಲ, ಆ ಇಬ್ಬರು ಅಕ್ರಮವಾಗಿ ಯಾರು ಬಂದಿದ್ರು ಮೇಘಾಲಯದ ಮುಖಾಂತರ ಬಂಗಾಳಕ್ಕೆ, ಅವರನ್ನು ಅರೆಸ್ಟ್ ಮಾಡಿದ್ರು. ಹಾಗೆ ಅರೆಸ್ಟ್ ಮಾಡಿದ ವಿಚಾರವನ್ನು ಗುಪ್ತವಾಗಿ ಇಡಿ, ಇದು ಎರಡೂ ದೇಶಗಳ ನಡುವಿನ ಬಾಂಧವ್ಯಕ್ಕೆ ಧಕ್ಕೆ ಆಗುತ್ತೆ ಅಂತ ಅಮಿತ್ ಶಾ ಹೇಳಿದ್ರೆ, ಅದನ್ನು ಮಮತಾ ಬ್ಯಾನರ್ಜಿಯವರು ಯಾವ ರೀತಿ ತಿರುಗಿಸಿ ಯಾರ್ಯಾರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರನ್ನು ರಕ್ಷಣೆ ಮಾಡೋಕೆ ನೋಡ್ತಾ ಇದ್ದಾರೆ, ಯಾಕೆ ಇದನ್ನು ಮುಚ್ಚಿಡೋಕೆ ಹೇಳಿದ್ರು ಅಮಿತ್ ಶಾ ಅನ್ನೋ ರೀತಿಯಲ್ಲಿ ಮಾತಾಡ್ಬಿಟ್ರು. ಸ್ಪಷ್ಟವಾಗಿ ಇದು ಪ್ರಚೋದನೆ ಕೊಡುವಂಥ ಭಾಷಣ ಅನ್ನೋದು ದೂರುದಾರರ ಆರೋಪ. ಈಗ ಕೇಸ್ ದಾಖಲಾಗಿದೆ. ಆ ದಾಖಲಾದ ನಂತರದಲ್ಲಿ ಈ ಕೇಸ್ ಮುಂದಿನ ದಿನಗಳಲ್ಲಿ ಯಾವ ರೂಪ ಪಡೆಯುತ್ತೋ ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ರಾಷ್ಟ್ರದ ಹಿತವನ್ನೇ ಒತ್ತೆ ಇಡುವಂಥ ಇಂಥ ರಾಜಕಾರಣಿಗಳಿಗೆ ದೇಶದ ಜನ ಸರಿಯಾಗಿ ಪಾಠ ಕಲಿಸ್ಬೇಕೋ ಬೇಡವೋ, ನೀವೇ ನಿರ್ಧಾರ ಮಾಡಿ.